ಒಬ್ಬ ಅಂಗಡಿಕಾರನು 8 ಪೆನ್ನುಗಳನ್ನು 10 ರೂಪಾಯಿಗೆ ಮಾರಿದಾಗ 20% ನಷ್ಟ ಉಂಟಾಗುತ್ತೆ. ಲಾಸ್ ಆಗತ್ತೆ ಅಂದ್ರೆ ಏನಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಟು ಕಾಸ್ಟ್ ಪ್ರೈಸ್ 20% ಫ್ರಾಕ್ಷನ್ 1/5 ಆಗುತ್ತೆ. ಲಾಸ್ ಆಗೈತೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 4 ಆಗುತ್ತೆ, ಕಾಸ್ಟ್ ಪ್ರೈಸ್ 5 ಆಗುತ್ತೆ. ಈ 4 ವ್ಯಾಲ್ಯೂ ಎಷ್ಟು ಕೊಟ್ಟಾನ, 10 ರೂಪಾಯಿ ಕೊಟ್ಟಾನ ಅಂದ್ರೆ 4 2.5 ಆಗೈತಿ. ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ, 5 × 2.5 ಮಾಡಿದ್ರೆ 12.5 ಆಯ್ತು. ಅದೇ ಅಂಗಡಿಕಾರನು 6 ಪೆನ್ನುಗಳು 10 ರೂಪಾಯಿಗೆ ಮಾರಿದಾಗ ಅವನಿಗೆ ಎಷ್ಟು ಶೇಕಡಾ ಲಾಭ ಅಥವಾ ನಷ್ಟ ಉಂಟಾಗುತ್ತೆ ಅಂತ ಕೇಳಿದ್ರೆ, ನೋಡಿ ಇಲ್ಲಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ, 8 ಪೆನ್ನಿಂದ 12.5 ಬಂದೈತಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನೈತಿ, 6 ಪೆನ್ನಿಂದ 10 ರೂಪಾಯಿ ಐತಿ. ಈ ಐಟಮ್ಗಳನ್ನ ಸೇವ್ ಮಾಡಬೇಕು ಅಂದ್ರೆ ಇದಕ್ಕೆ ಇಂಟು 6 ಮಾಡ್ತೀನಿ, ಇದಕ್ಕೆ ಇಂಟು 8 ಮಾಡ್ತೀನಿ. 48 ಪೆನ್ ಈಸ್ ಈಕ್ವಲ್ ಟು ಇದು 12.5 ಎಷ್ಟಾಗುತ್ತೆ, 75 ಆಗುತ್ತೆ. ಇದು 48 ಪೆನ್ ಈಸ್ ಈಕ್ವಲ್ ಟು 80 ಆಗುತ್ತೆ. ಇದು ಕಾಸ್ಟ್ ಪ್ರೈಸ್ ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಪ್ರಾಫಿಟ್ ಎಷ್ಟಾಗುತ್ತೆ, 5 ಆಗುತ್ತೆ. 5 × 75 × 100 ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ, 6.66% ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. 2 ಕುದುರೆಗಳನ್ನು ಪ್ರತಿಯೊಂದು 1920ಕ್ಕೆ ಮಾರಲಾಗಿದೆ. ಒಂದು ಕುದುರೆಯನ್ನು 20% ನಷ್ಟದಲ್ಲಿ ಮಾರಲಾಗೈತಿ, ಮತ್ತೊಂದು ಕುದುರೆಯನ್ನು 20% ಪ್ರಾಫಿಟ್ನ ಮಾರಲಾಗೈತಿ. ಒಟ್ಟು ವ್ಯವಹಾರದಲ್ಲಿ ಅವನಿಗೆ ಶೇಕಡಾ ಲಾಭ ಅಥವಾ ನಷ್ಟ ಎಷ್ಟು ಉಂಟಾಗುತ್ತೆ ಅಂತ ಕೇಳಿದ್ರೆ, ನೋಡ್ರಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗುತ್ತೆ, ಒಂದನ್ನು ಪ್ರಾಫಿಟ್ನೇ ಮಾರಿನ ಅಂದ್ರೆ 20%, 5 ರಿಂದ 6 ಆಗುತ್ತೆ. ಇನ್ನೊಂದ್ರಲ್ಲಿ ಲಾಸ್ನೇ ಮಾರಿನ ಅಂದ್ರೆ 5 ರಿಂದ 4 ಆಗುತ್ತೆ. ಇಲ್ಲಿ ಏನೈತಿ, ಸೆಲ್ಲಿಂಗ್ ಪ್ರೈಸ್ ಸೇಮ್ ಆಗೈತೆ ಅಂದ್ರೆ 1920 ಐತಿ. ಅಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್ನ ಸೇಮ್ ಮಾಡಕ್ಕೆ ಇದಕ್ಕೆ ಇಂಟು 2 ಮಾಡ್ತೀನಿ, ಇದಕ್ಕೆ ಇಂಟು 3 ಮಾಡ್ತೀನಿ. 10 × 12 ಇದು 15 × 12 ಆಗುತ್ತೆ. ಈ 12 ವ್ಯಾಲ್ಯೂ ಎಷ್ಟು ಕೊಟ್ಟನ, 1920 ಕೊಟ್ಟನ ಅಂದ್ರೆ 12 160 ಆಗುತ್ತೆ. ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, ಟೋಟಲ್ ಇದ್ರ ವ್ಯಾಲ್ಯೂ 25 × 160 ಮಾಡಿದ್ರೆ ಎಷ್ಟಾಗುತ್ತೆ, 4000 ಆಗುತ್ತೆ. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, 1920 × 2 ಮಾಡಿದ್ರೆ ಎಷ್ಟಾಗುತ್ತೆ ಸೆಲ್ಲಿಂಗ್ ಪ್ರೈಸ್, 3840 ಆಗುತ್ತೆ. ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ, 4000 ಒಳಗೆ 3840 ಅಂದ್ರೆ 160 ಡಿವೈಡೆಡ್ ಬೈ 4000 ಇಂಟು 100 ಮಾಡಿದ್ರೆ 0 4 4 16 4% ಏನಾಗುತ್ತೆ, ಲಾಸ್ ಆಗುತ್ತೆ. ಇಲ್ಲಿ ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ 4000 ಐತಿ, ಸೆಲ್ಲಿಂಗ್ ಪ್ರೈಸ್ 3840 ಆಗೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ವಸ್ತುಗಳನ್ನು ಪ್ರತಿಯೊಂದು 1920ಕ್ಕೆ ಮಾರಲಾಗುತ್ತದೆ. ಮೊದಲ ವಸ್ತುವನ್ನು 20% ನಷ್ಟದಲ್ಲಿ ಮಾರಲಾಗಿದೆ, ಎರಡನೇ ವಸ್ತುವನ್ನು 20% ಲಾಭದಲ್ಲಿ ಮಾರಲಾಗಿದೆ. ಒಟ್ಟು ವ್ಯವಹಾರದಲ್ಲಿ ಶೇಕಡಾ ಲಾಭ ಅಥವಾ ನಷ್ಟ ಕಂಡಿದೆ ಅಂತ ಕೇಳಿದ್ರೆ, ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಏನೈತಿ, ಸೇಮ್ ಐತಿ ಅಂದ್ರೆ ಈಕ್ವಲ್ ಅದಾವ ಎರಡು ವಸ್ತುಂದು. ಮತ್ತು ಪ್ರಾಫಿಟ್ ಮತ್ತು ಲಾಸ್ ಪರ್ಸೆಂಟೇಜ್ ಈಕ್ವಲ್ ಐತಿ ಅಂದ್ರೆ ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು x² ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟೈತಿ, 20 ಬಂದೈತಿ ಅಂದ್ರೆ ಸ್ಕ್ವೇರ್ ಡಿವೈಡ್ ಬೈ 100, 400/100 ಅಂದ್ರೆ ಎಷ್ಟೈತಿ ಇಲ್ಲಿ 4% ಲಾಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಚೀಲಗಳನ್ನು ಪ್ರತಿಯೊಂದು 900ಕ್ಕೆ ಮಾರಲಾಗಿದೆ. ಮೊದಲ ಚೀಲವನ್ನು 20% ಲಾಭದಲ್ಲಿ ಮಾರಲಾಗಿದೆ, ಎರಡನೇ ಚೀಲವನ್ನು 10% ನಷ್ಟದಲ್ಲಿ ಮಾರಲಾಗಿದೆ. ಒಟ್ಟು ವ್ಯವಹಾರದಲ್ಲಿ ಎಷ್ಟು ಶೇಕಡಾ ಲಾಭ ಅಥವಾ ನಷ್ಟ ಉಂಟಾಗಿದೆ ಅಂತ ಕೇಳಿದ್ರೆ, ನೋಡಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಆಗೈತಿ. ಒಂದನೇದು 20% ಲಾಭ ಅಂದ್ರೆ 5 ರಿಂದ 6 ಆಯ್ತು. ಎರಡನೇದು 10% ಲಾಸ್ ಅಂದ್ರೆ 10 ರಿಂದ 9 ಆಯ್ತು. ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತಿ, ಇದಕ್ಕೆ ಇಂಟು 3 ಮಾಡೋಣ, ಇದಕ್ಕೆ ಇಂಟು 2 ಮಾಡೋಣ. 5 3 18, 6 3 18, 2 20, 9 2 18 ಆಯ್ತು. ಒಂದು ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, 18 ವ್ಯಾಲ್ಯೂ 900 ಕೊಟ್ಟನ ಅಂದ್ರೆ 18 50 900 ಆಯ್ತು. ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, 20 + 15 35 × 50 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಬಂತು, ಕಾಸ್ಟ್ ಪ್ರೈಸ್ 1750 ಕಾಸ್ಟ್ ಪ್ರೈಸ್ ಆಯ್ತು. ಸೆಲ್ಲಿಂಗ್ ಪ್ರೈಸ್ ಏನಾಯ್ತು, ಇಲ್ಲಿ ಒಂದು ವಸ್ತುವಿಂದ 900 ಐತಿ, ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 1600 ಆಯ್ತು. ಇಲ್ಲಿ ಎಷ್ಟು ಲಾಸ್ ಆಗುತ್ತೆ, ಇಲ್ಲಿ 1750 - 1600 ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟಾಗುತ್ತೆ, 50 ಆಗುತ್ತೆ. ಡಿವೈಡೆಡ್ ಬೈ 1750 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಲಾಸ್ 2.86% ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಗಡಿಯಾರಗಳನ್ನು ಪ್ರತಿಯೊಂದು 660ಕ್ಕೆ ಮಾರಲಾಗೈತೆ. ಮೊದಲ ಗಡಿಯಾರವನ್ನು 10% ಲಾಭಕ್ಕೆ ಮತ್ತು ಎರಡನೇ ಗಡಿಯಾರನ್ನು 10% ನಷ್ಟಕ್ಕೆ. ವ್ಯವಹಾರದಲ್ಲಿ ಒಟ್ಟು ಶೇಕಡಾ ಲಾಭ ಅಥವಾ ನಷ್ಟ ಕಂಡಿದೆ ಅಂತ ಕೇಳಿದ್ರೆ, ನೋಡ್ರಿ ಪ್ರತಿ ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಏನೈತಿ, ಸೇಮ್ ಐತಿ. ಸೇಮ್ ಇದ್ದಾಗ ಏನು ಮಾಡ್ತೀವಿ, ಫಾರ್ಮುಲಾ ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು x² ಡಿವೈಡ್ ಬೈ 100 ಆಗ್ತೈತಿ. ಎಕ್ಸ್ ವ್ಯಾಲ್ಯೂ 10 ಐತಿ, 10² ಡಿವೈಡ್ ಬೈ 100 ಮಾಡಿದ್ರೆ ಏನಾಗುತ್ತೆ, 100 ಡಿವೈಡೆಡ್ ಬೈ 100 ಆಯ್ತು. ಅಂದ್ರೆ 1% ಏನಾಗುತ್ತೆ, ಇಲ್ಲಿ ಲಾಸ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು 20 ವಸ್ತುಗಳನ್ನ ಪ್ರತಿಯೊಂದಕ್ಕೆ 798 ಅಂಗ ಖರೀದಿಸ್ತಾನ. ಅವನು 8 ವಸ್ತುಗಳನ್ನ 10% ಲಾಭದಲ್ಲಿ ಮತ್ತು ಉಳಿದ ವಸ್ತುಗಳನ್ನ 20% ಲಾಭದಲ್ಲಿ ಮಾರ್ತಾನ. ಅವನಿಗೆ ಒಟ್ಟು ಎಷ್ಟು ಶೇಕಡಾ ಲಾಭ ಆಗುತ್ತೆ ಅಂತ ಕೇಳಿದ್ರೆ, 8 ವಸ್ತುಗಳಿಂದ ಎಷ್ಟು ಲಾಭ ಆಗುತ್ತೆ, 10% ಅಂದ್ರೆ 8 × 10 ಪ್ಲಸ್ 10% ಐತಿ ಇಲ್ಲಿ ಪರ್ಸೆಂಟೇಜ್, ಮತ್ತು ಉಳಿದ ವಸ್ತುಗಳು ಎಷ್ಟು 12, ಅದಕ್ಕೆ ಎಷ್ಟು ಪರ್ಸೆಂಟೇಜ್ 20% ಈಸ್ ಈಕ್ವಲ್ ಟು ಟೋಟಲ್ ವಸ್ತು ಎಷ್ಟು ಅದಾವ
20 ಇದು ಟೋಟಲ್ ಪರ್ಸೆಂಟೇಜ್ ಪ್ರಾಫಿಟ್ ಏನಾಗೈತಿ ಈ ಪರ್ಸೆಂಟೇಜ್ ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂ ತೆಗಿಯೋಣ. ಇಲ್ಲಿ 0 ಹೋಗುತ್ತೆ. ಇಲ್ಲಿ 8 ಉಳಿತು ಪ್ಲಸ್ ಇಲ್ಲಿ ಎಷ್ಟೈತಿ ಇಲ್ಲಿ 12 24 ಈಸ್ ಈಕ್ವಲ್ ಟು 2 ಪಿ ಆಯ್ತು. ಪಿ ಈಸ್ ಈಕ್ವಲ್ ಟು ಎಷ್ಟಾಯ್ತು ಇದು 32 ಆಗುತ್ತೆ. 32 2 ಮಾಡಿದ್ರೆ 16% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಮೊಬೈಲ್ ಫೋನ್ಗಳನ್ನು ಪ್ರತಿಯೊಂದು 1200ಕ್ಕೆ ಮಾರಲಾಗಿದೆ. ಮೊದಲ ಮೊಬೈಲ್ ಅನ್ನು 25% ಲಾಭದಲ್ಲಿ ಮಾರಲಾಗಿದೆ. ಎರಡನೇ ಮೊಬೈಲ್ ಅನ್ನು 25% ನಷ್ಟದಲ್ಲಿ ಮಾರಲಾಗಿದೆ. ಒಟ್ಟು ವ್ಯವಹಾರದಲ್ಲಿ ಎಷ್ಟು ಶೇಕಡಾ ಲಾಭ ಅಥವಾ ನಷ್ಟ ಉಂಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಏನೈತಿ ಇಲ್ಲಿ ಸೇಮ್ ಐತಿ ಮತ್ತು ಪ್ರಾಫಿಟ್ ವ್ಯಾಲ್ಯೂ ಮತ್ತು ಲಾಸ್ ವ್ಯಾಲ್ಯೂ ಸೇಮ್ ಐತಿ. ಅಂದ್ರೆ ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 100 ಆಯ್ತು. 25 ಸ್ಕ್ವೇರ್ ಡಿವೈಡೆಡ್ ಬೈ 100 ಅಂದ್ರೆ 625 ಡಿವೈಡೆಡ್ ಬೈ 100 ಅಂದ್ರೆ 6.25% ಲಾಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 3000ಕ್ಕೆ 2 ಟೇಬಲ್ಗಳನ್ನು ಖರೀದಿಸ್ತಾನೆ. ಒಂದು ಟೇಬಲ್ ಅನ್ನು 10% ಲಾಭದಲ್ಲಿ ಮತ್ತು ಇನ್ನೊಂದು ಟೇಬಲ್ ಅನ್ನು 10% ನಷ್ಟದಲ್ಲಿ ಮಾರಲಾಗಿದೆ. ಒಟ್ಟು ವ್ಯವಹಾರದಲ್ಲಿ ಲಾಭವಿಲ್ಲ ನಷ್ಟವಿಲ್ಲ ಎಂದಾದರೆ ಪ್ರತಿ ಟೇಬಲ್ನ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಒಂದು 10% ಲಾಭಕ್ಕೆ ಮಾರೋಣ, ಇನ್ನೊಂದು 10% ಲಾಸ್ ಮಾರೋಣ. ಅವಾಗ ಇದ್ರ ಮುಂದೆ ಏನು ಲಾಸ್ ಇಲ್ಲ ಅಂದ್ರೆ ಪ್ರಾಫಿಟ್ ಇಲ್ಲ ಅಂದ್ರೆ 0 ಆಯ್ತು. ಅಲ್ಲಿ ಎಷ್ಟು ಹಾಕಿದ್ರೆ ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಇದು 10 ಆಯ್ತು. ಅಂದ್ರೆ 1:1 ಇದೇನಾಗುತ್ತೆ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಆಗುತ್ತೆ. ಅಂದ್ರೆ 2 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 3000 ಕೊಟ್ಟಾನ. 1 ವ್ಯಾಲ್ಯೂ ಏನಾಯ್ತು 1500 ಅಂದ್ರೆ 1500 ಮತ್ತು 1500 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು ಒಂದು ಟೇಬಲ್ ಮತ್ತು ಒಂದು ಕುರ್ಚಿಯನ್ನು ಖರೀದಿಸುತ್ತಾನೆ. ಅವನು ಟೇಬಲ್ ಅನ್ನು 20% ಲಾಭದಲ್ಲಿ ಮತ್ತು ಕುರ್ಚಿಯನ್ನು 10% ನಷ್ಟದಲ್ಲಿ ಮಾರಿದಾಗ ಒಟ್ಟು ಲಾಭವಿಲ್ಲ ನಷ್ಟವಿಲ್ಲ. ಅದೇ ಅಂಗಡಿಯವನು ಟೇಬಲ್ ಮತ್ತು ಕುರ್ಚಿ ಎರಡರ ಮೇಲೆ 10% ಲಾಭ ಮಾಡಿದರೆ ಒಟ್ಟು ಲಾಭ 90 ರೂಪಾಯಿ ಆಗುತ್ತೆ. ಅಂದ್ರೆ ಟೇಬಲ್ ಮತ್ತು ಕುರ್ಚಿಯ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಟೇಬಲ್ ಟು ಚೇರ್ ಏನೈತಿ ಇದು 20% ಪ್ರಾಫಿಟ್ ಐತಿ, ಇದು 10% ಲಾಸ್ ಐತಿ. ಇನ್ನು ಲಾಭ ಇಲ್ಲ ನಷ್ಟವಿಲ್ಲ ಅಂದ್ರೆ 0 ಆಯ್ತು. ಇದು 10:20 ಆಯ್ತು. ಕಾಸ್ಟ್ ಪ್ರೈಸ್ ರೇಷಿಯೋ ಏನಾಯ್ತು 10:20 ಆಯ್ತು. ಅವ್ನು ಏನು 10% ಲಾಭಕ್ಕೆ ಮಾರ್ಯಾರ ಎರಡು ಅಂದ್ರೆ ಏನಾಗ್ತಿದೆ ಟೇಬಲ್ ರೇಷಿಯೋ ಚೇರ್ 10% ಲಾಭಕ್ಕೆ ಅಂದ್ರೆ ಎಷ್ಟಾಗತ್ತೆ ಇದು 11 ಆಯ್ತು. ಇದು 20% 25 10% ಅಂದ್ರೆ ಎಷ್ಟಾಗುತ್ತೆ 22. ಏನಾಗ್ತಿದೆ ಸೆಲ್ಲಿಂಗ್ ಪ್ರೈಸ್ ಆಯ್ತು. ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು ಇದ್ರದ್ದು 33 ಆಯ್ತು. ಕಾಸ್ಟ್ ಪ್ರೈಸ್ ಟೋಟಲ್ ವ್ಯಾಲ್ಯೂ 10 20 30 ಆಯ್ತು. ನೋಡ್ರಿ ಎಷ್ಟು ಪ್ರಾಫಿಟ್ ಆಯ್ತು ಇಲ್ಲಿ 3 ಪ್ರಾಫಿಟ್ ಆಯ್ತು. ಈ 3 ವ್ಯಾಲ್ಯೂ ಎಷ್ಟು ಕೊಟ್ಟನ 90 ರೂಪಾಯಿ ಕೊಟ್ಟನ ಅಂದ್ರೆ 3:30 ಆಯ್ತು. ಆ ಕುರ್ಚಿ ಮತ್ತೆ ಇದ್ರ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಕಾಸ್ಟ್ ಪ್ರೈಸ್ 10 × 30 ಮಾಡಿದ್ರೆ 300 ಆಯ್ತು. ಮತ್ತು 20 × 300 ಮಾಡಿದ್ರೆ ಎಷ್ಟಾಯ್ತು 20 × 30 ಮಾಡಿದ್ರೆ 600 ಆಯ್ತು. 300 ಮತ್ತು 600 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎರಡು ವಸ್ತುಗಳನ್ನು ಪ್ರತಿಯೊಂದು 2000ಕ್ಕೆ ಖರೀದಿಸಲಾಗಿದೆ. ಒಂದು ವಸ್ತುವನ್ನು 20% ಲಾಭದಲ್ಲಿ ಮತ್ತು ಇನ್ನೊಂದು ವಸ್ತುವನ್ನು 20% ನಷ್ಟದಲ್ಲಿ ಮಾರಲಾಗಿದೆ. ಒಟ್ಟು ವ್ಯವಹಾರದಲ್ಲಿ ಎಷ್ಟು ಶೇಕಡಾ ಲಾಭ ಅಥವಾ ನಷ್ಟ ಉಂಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಕಾಸ್ಟ್ ಪ್ರೈಸ್ ಏನು ಕೊಂಡೇನ ಸೇಮ್ ಕೊಟ್ಟಾನ. ಅಂದ್ರೆ ಏನಾಗುತ್ತೆ ಇಲ್ಲಿ ಒಂದು 20% ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 20% ಪ್ರಾಫಿಟ್ಗೆ ಅಂದ್ರೆ 5 ರಿಂದ 6 ಆಗುತ್ತೆ. ಇನ್ನೊಂದು 20% ಲಾಸ್ ಅಂದ್ರೆ 5 ರಿಂದ 4 ಆಗುತ್ತೆ. ಇಲ್ಲಿ ಪ್ರತಿ ಒಂದ್ರದ ಅಂದ್ರೆ 5 ವ್ಯಾಲ್ಯೂ ಎಷ್ಟು ಕೊಟ್ಟಾನ 2000 ಕೊಟ್ಟಾನ. ಅಂದ್ರೆ ಎಷ್ಟೇ 400. ಇದು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 6 4 10 × 400 ಮಾಡಿದ್ರೆ 4000 ಸೆಲ್ಲಿಂಗ್ ಪ್ರೈಸ್ ಆಯ್ತು. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಒಂದ್ರದ್ದು 2000 ಎರಡರದ್ದು ಸೇರಿ 4000 ಆಯ್ತು. ಮತ್ತು ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತೆ ಅಂದ್ರೆ 0% ಪ್ರಾಫಿಟ್ ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ವಸ್ತುಗಳನ್ನ ಒಟ್ಟು 2400ಕ್ಕೆ ಮಾರಲಾಗೈತಿ. ಮೊದಲನೇ ವಸ್ತುವಿನ ಕಾಸ್ಟ್ ಪ್ರೈಸ್ ಮತ್ತು ಎರಡನೇ ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಏನೈತಿ ಸಮ ಅದಾವಿಲ್ಲಿ. ಮೊದಲ ವಸ್ತುವನ್ನು 20% ಲಾಭದಲ್ಲಿ ಮತ್ತು ಎರಡನೇ ವಸ್ತುವನ್ನು 10% ನಷ್ಟದಲ್ಲಿ ಮಾರಲಾಗೈತಿ. ಒಟ್ಟು ವ್ಯವಹಾರದಲ್ಲಿ ಎಷ್ಟು ಶೇಕಡಾ ಲಾಭ ಅಥವಾ ನಷ್ಟ ಆಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷನ್ ಆಗುತ್ತೆ 20% ಪ್ರಾಫಿಟ್ ಅಂದ್ರೆ 5 ರಿಂದ 6 ಆಯ್ತು. ಎರಡನೇದು 10% ಲಾಸ್ ಅಂದ್ರೆ 10 ರಿಂದ 9 ಆಯ್ತು. ಒಂದನೇ ವಸ್ತುವಿನ ಕಾಸ್ಟ್ ಪ್ರೈಸ್ ಎರಡನೇ ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತೆ ಅಂದ್ರೆ ಇದಕ್ಕೆ ಇಂಟು 9 ಇದಕ್ಕೆ ಇಂಟು 5 ಮಾಡ್ತೀನಿ. 5 9 45 6 9 54 50 9 45 ಆಯ್ತು. ಇದೇನಂತ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಆಯ್ತು. ಟೋಟಲ್ ವ್ಯಾಲ್ಯೂ ಎಷ್ಟಾಗತ್ತೆ 50 45 95 ಆಕತಿ. 54 45 99 ಆಗುತ್ತೆ. ಇಲ್ಲಿ 99 ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 2400 ಆಗುತ್ತೆ. ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಲ್ಲಿ 95 ಡಿವೈಡೆಡ್ ಬೈ 99 ಇಂಟು 2400 ಮಾಡಿದ್ರೆ ಕಾಸ್ಟ್ ಪ್ರೈಸ್ 2300.03 ಆಗುತ್ತೆ. ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ ಇಲ್ಲಿ ಎರಡು ಸೇರಿ 2400ಕ್ಕೆ ಮಾರಿದ್ರೆ ಇಲ್ಲಿ 2303 ಅಂದ್ರೆ ಪ್ರಾಫಿಟ್ 97 ಆಕತಿ. 97 ಡಿವೈಡೆಡ್ ಬೈ 2303 ಇಂಟು 100 ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ 4.21 ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಒಬ್ಬ ವ್ಯಕ್ತಿ ಒಟ್ಟು 4000ಕ್ಕೆ 2 ಕುರ್ಚಿಗಳನ್ನು ಖರೀದಿಸ್ತಾನೆ. ಒಂದು ಕುರ್ಚಿಯನ್ನು 20% ಲಾಭದಲ್ಲಿ ಮತ್ತು ಇನ್ನೊಂದನ್ನು 20% ನಷ್ಟದಲ್ಲಿ ಮಾರಲಾಗಿದೆ.
ಒಟ್ಟು ವ್ಯವಹಾರದಲ್ಲಿ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎಂದಾದರೆ ಪ್ರತಿ ಕುರ್ಚಿಯ ಖರೀದಿ ಬೆಲೆ ಏನಂತ ಕೇಳಿದ್ರೆ ಒಂದನ್ನ ಏನ್ ಮಾಡ್ಯಾನ 20% ಪ್ರಾಫಿಟ್ಗೆ, ಒಂದನ್ನ 20% ಲಾಸಿಗೆ. ಇದರಿಂದ ಅವಾಗ ಯಾವುದೇ ಪ್ರಾಫಿಟ್ ಆಗಲ್ಲ ಲಾಸ್ ಆಗಲ್ಲ ಅಂದ್ರೆ 0. ಇದೇನಾಗುತ್ತೆ ಮೈನಸ್ ಇದ್ದಿದ್ದು ಪ್ಲಸ್ ಇದು 20 ಅಂದ್ರೆ 1:1 ಏನಾಗುತ್ತೆ ಇದರದ ಕಾಸ್ಟ್ ಪ್ರೈಸ್ ರೇಷಿಯೋ ಬರ್ತದೆ. ಎರಡರ ವ್ಯಾಲ್ಯೂ ಎಷ್ಟು ಕೊಟ್ಟನ 4000 ಕೊಟ್ಟನ ಅಂದ್ರೆ 2000 ಒಂದರ ವ್ಯಾಲ್ಯೂ ಎಷ್ಟತ್ತೆ 2000 2000 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ಟೇಬಲ್ ಅನ್ನು ಒಂದು ಕುರ್ಚಿಯನ್ನು 4000 ರೂಪಾಯಿಗೆ ಖರೀದಿಸ್ತಾನೆ. ಅವನು ಟೇಬಲ್ ಅನ್ನು 30% ಲಾಭದಲ್ಲಿ ಮತ್ತು ಕುರ್ಚಿಯನ್ನು 10% ನಷ್ಟದಲ್ಲಿ ಮಾರ್ತಾನೆ. ಒಟ್ಟು ವ್ಯವಹಾರದಲ್ಲಿ ಅವನಿಗೆ 10% ಲಾಭ ಆಗುತ್ತೆ. ಟೇಬಲ್ ನ ಖರೀದಿ ಬೆಲೆ ಏನಂತ ಕೇಳೋಣ. ಒಂದ್ ಏನ್ ಮಾಡ್ಯಾನ 30% ಪ್ರಾಫಿಟ್ ಗೆ ಮಾರ್ಯಾನ, ಒಂದು 10% ಲಾಸ್ ಗೆ ಮಾರ್ಯಾನ. ಈಗ ಮಾಡೋದ್ರಿಂದ ಅವು ಟೋಟಲ್ ಎಷ್ಟಾಗುತ್ತೆ 10% ಲಾಭ ಆತ. ಇದೇನತ್ತ ಅಲಿಗೇಷನ್ ಹಾಕಿದ್ರೆ ಇದು 30 ಮೈನಸ್ 10 ಮಾಡಿದ್ರೆ ಇದು 20 ಆತ. 10 ಮೈನಸ್ ಇಂಟು ಮೈನಸ್ 10 ಆಗುತ್ತೆ ಪ್ಲಸ್ ಆಗುತ್ತೆ ಅಂದ್ರೆ ಇದು 20 ಆತ. ಅಂದ್ರೆ ಏನಂತ 1:1 ಇದ್ರದ ಕಾಸ್ಟ್ ಪ್ರೈಸ್ ರೇಷಿಯೋ ಬಂತು. ಎರಡರ ವ್ಯಾಲ್ಯೂ ಎಷ್ಟು ಕೊಟ್ಟನು 4000 ಕೊಟ್ಟನು, ಒಂದ್ರ ವ್ಯಾಲ್ಯೂ ಏನಾಗುತ್ತೆ 2000 ಆಗುತ್ತೆ. ಅಂದ್ರೆ 2000 ರೂಪಾಯಿ ಅದರದ ಟೇಬಲಿನ ಖರೀದಿ ಬೆಲೆ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.